ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ ಜನಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ದಾಂಡೇಲಿ. ಇಂದು ನಮಗೆ ಕರ್ನಾಟಕ ವಿಶ್ವವಿದ್ಯಾಲಯದ BA ಪ್ರಥಮ ಸೆಮಿಸ್ಟರ್ ಇತಿಹಾಸ ವಿಷಯದ 18ನೇ ಅವಧಿಯಾದ ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಈ ಡಕ್ಕನ್ ಪ್ಲಾಟೂ ಅಥವಾ ದಕ್ಕನ್ ಪ್ರಸ್ಥಭೂಮಿ ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಎರಡು ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ನಾನು ಇದರ ಬಗ್ಗೆ ಪೀಠಿಕೆಯನ್ನಾಗಿ ಕೊಟ್ಟಿದ್ದೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಮುಖ್ಯವಾಗಿ 4 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಹಿಮಾಲಯ ಪರ್ವತ ಪ್ರದೇಶ, ಉತ್ತರ ಮೈದಾನ, ದಕ್ಷಿಣ ಮೈದಾನ ಅಥವಾ ಪ್ರಸ್ಥಭೂಮಿ ಮತ್ತು ಕರಾವಳಿ ತೀರ ಪ್ರದೇಶ. ಇಲ್ಲಿ ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂಥ ಅಂದರೆ ನಾವು ಇವತ್ತಿನ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಕರ್ನಾಟಕ, ತಮಿಳುನಾಡು ಈ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶಕ್ಕೆ ನಾವು ದಕ್ಷಿಣ ಮೈದಾನ ಅಂತೇಳಿ ಕರಿತೀವಿ. ಇದು ಭಾರತದ ನಕ್ಷೆ. ದಕ್ಕನ್ ಪ್ರಸ್ಥಭೂಮಿ ಬಗ್ಗೆ ಹೇಳೋದಾದರೆ ಇದು ದಕ್ಷಿಣ ಭಾರತದ 8 ರಾಜ್ಯಗಳಲ್ಲಿ ಹಬ್ಬಿದೆ. ಅವುಗಳೆಂದರೆ ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು, ಗೋವಾ ಮತ್ತು ಮಹಾರಾಷ್ಟ್ರ. It is located between 2 mountain ranges, the Western Ghats and Eastern Ghats. It is separated from the Gangetic Plain to the north by the Satpura and Vindhya ranges, which forms its northern boundary. The Deccan produced some of the major dynasties in the Indian history like Pallavas, Pandyas, Chola, Chera, Shatavana, Vakataka, Chalukya, Vaisala, Vijayanagara. ಹೀಗೆ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಅನೇಕ ಪ್ರಸಿದ್ಧ ರಾಜಮನೆತನಗಳು ಹುಟ್ಟಿ ಆಳ್ವಿಕೆ ಮಾಡಿದೆ. ಅವುಗಳೆಂದರೆ ಪಲ್ಲವರಾಗಿರ್ಬೋದು, ಪಾಂಡ್ಯರು, ಚೋಳ, ಚೇರ, ಶಾತವಾಹನ, ವಕಟಕ, ಚಾಲುಕ್ಯ, ವಿಜಯನಗರ, ರಾಷ್ಟ್ರಕೂಟ, ಹೊಯ್ಸಳ. ಹೀಗೆ ಇದರ ಜೊತೆಗೆ ಬಹಮನಿ ಮತ್ತು ಆದಿಲ್ ಶಾಹಿ ಮನೆತನದವರು ಸಹಿತ, ನಿಜಾಮ್ ಶಾಹಿ ಮನೆತನದವರು ಸಹಿತ ಇಲ್ಲಿ ಆಳ್ವಿಕೆ ಮಾಡಿದ್ದು ನಮಗೆ ಕಂಡುಬರ್ತದೆ. ಇಲ್ಲಿ ಬರ್ತಕ್ಕಂಥ ಪ್ರಮುಖ ನದಿಗಳೆಂದರೆ ಗೋದಾವರಿ, ಕೃಷ್ಣ, ನರ್ಮದಾ, ತಪತಿ, ಕಾವೇರಿ, ತಿರುವಣ್ಣಮಲೈ, ತುಂಗಭದ್ರಾ ಮತ್ತು ಭೀಮಾ. The Vindhya and Satpura mountain ranges have separated the south and northern India. ಇಲ್ಲಿ ದಕ್ಷಿಣ ಮತ್ತು ಉತ್ತರ ಭಾರತವನ್ನು ಬೇರ್ಪಡಿಸ್ತಕ್ಕಂಥ ನೈಸರ್ಗಿಕ ಬೆಟ್ಟಗಳೆಂದರೆ ಸತ್ಪುರ ಮತ್ತು ವಿಂಧ್ಯ ಪರ್ವತ ಪ್ರದೇಶಗಳಂತ ಹೇಳ್ತವೆ. ಇದರಿಂದ ದಕ್ಷಿಣ ಭಾರತದಲ್ಲಿ ಒಂದು ತ್ರಿಕೋನಾಕೃತಿ ಒಂದು ಭೂಮಿ ಸೃಷ್ಟಿಯಾಗಿದೆ. ಮೆನಿ ರಿವರ್ಸ್ ಆ್ಯಂಡ್ ಮೌಂಟೇನ್ ರೀಜನ್ಸ್ ಹ್ಯಾವ್ ಗಿವನ್ ಬರ್ತ್ ಟು ಮೆನಿ ಫ್ರೀ ಹಿಸ್ಟಾರಿಕ್ ಸೈಟ್ಸ್. ಇಲ್ಲಿ ಅನೇಕ ಪ್ರಾಗೈತಿಹಾಸಿಕ ನೆಲೆಗಳು ಸಹಿತ ಈ ಪ್ರದೇಶದಲ್ಲಿ ಕಂಡುಬಂದಿದೆ. ಪಶ್ಚಿಮದಲ್ಲಿರ್ತಕ್ಕಂಥ ಸಹ್ಯಾದ್ರಿ ಬೆಟ್ಟ ಮತ್ತು ಪೂರ್ವಘಟ್ಟ ಜೊತೆಗೆ ನೀಲಗಿರಿಗಳು ಸಹಿತ, ನೀಲಗಿರಿ ಬೆಟ್ಟಗಳು ದಕ್ಷಿಣ ಭಾರತದಲ್ಲಿ ಇದರ ನೈಸರ್ಗಿಕ ಮೇರೆಗಳಾಗಿವೆ. ಅಂದರೆ ಸಹ್ಯಾದ್ರಿ, ಪಶ್ಚಿಮದಲ್ಲಿ ಸಹ್ಯಾದ್ರಿ, ಪೂರ್ವದಲ್ಲಿ ಪೂರ್ವಘಟ್ಟ ಮತ್ತು ದಕ್ಷಿಣದಲ್ಲಿ ನೀಲಗಿರಿ ಈ ದಕ್ಕನ್ ಪ್ರಸ್ಥಭೂಮಿಯ ಪ್ರಮುಖ ಮೇರೆಗಳಾಗಿವೆ. ಇದರ ಒಟ್ಟು ವಿಸ್ತೀರ್ಣ 16 ಲಕ್ಷ ಚದುರ ಕಿಲೋಮೀಟರ್ದಷ್ಟಿದೆ. ಇಲ್ಲಿರ್ತಕ್ಕಂಥ ಪ್ರಮುಖ ಬೆಟ್ಟಗಳೆಂದರೆ ಹರಾವಳಿ, ವಿಂಧ್ಯ, ರಾಜ್ಮಹಲ್, ಕಾಲಿಮರ್ ಮತ್ತು ಸಹ್ಯಾದ್ರಿ. ದ ಏರಿಯಾ ಈಸ್ 2600 ಮೀಟರ್ ಅಬೋವ್ ದ ಸಿ ಲೆವೆಲ್. ಇಲ್ಲಿರ್ತಕ್ಕಂಥ ಪ್ರಮುಖ ನದಿಗಳೆಂದರೆ ನರ್ಮದಾ, ತಪತಿ, ಮಹಾನದಿ, ಚಂಬಲ್, ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಭದ್ರಾ, ಮಲಪ್ರಭಾ. Dravidians lived in this region since time immemorial. Many free historic sites have been developed here. In the black soil of this area, cotton is grown in abundant. Both eastern and western Ghats are merged at Nilgiri. This is known as Palghat region. The Kaveri is flowing in Karnataka, Tamil Nadu and Pondicherry states. In the thick forest, teak, mango, rosewood trees grown on large scale. Sharavati river is the source of water supply to the generation of hydroelectricity at Jog Falls in Karnataka. ಇದೇ ರೀತಿಯಾಗಿ there are many dams constructed for irrigation purpose at Naviltirtha, Kannambadi, Linganavakki, Humnabad, Marikkanve near Hiriyur, Edkal Dam and Kodal Sangama. ಹೀಗೆ ಕರ್ನಾಟಕದಲ್ಲಿ ಈ ಪ್ರಮುಖ ಸ್ಥಳಗಳಲ್ಲಿ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. It rises to 100 meters in the north and more than 1 kilometer in the south, forming a raised triangle within the downward pointing triangle of the Indian subcontinent coastal area. ಹಾಗಾದರೆ ಇದರ ಪ್ರಮುಖ ಉಪಯೋಗಗಳನ್ನು ನೋಡೋದಾದರೆ, it is isolated from the north. The Vindhyanchal and Satpura mountains have ever remained inaccessible due to dense forest which cover the whole range. With the result, for centuries this part was remained isolated from the northern parts of India. That is why I do not find any invasion of the Muslims upon India until Alauddin Khilji's. Due to this natural isolation, this part could not play any notable role in making the history of India. This was extended in the states of Andhra Pradesh, Telangana, Maharashtra, Kerala, Tamil Nadu and Karnataka. Savior of Hindu religion and culture.
ಉತ್ತರ ಭಾರತದ ಮೇಲೆ ಪದೇ ಪದೇ ಮುಸ್ಲಿಮರು ಮೊಘಲರು ದಾಳಿ ಮಾಡಿ ಆ ಪ್ರದೇಶದಲ್ಲಿ ಇಸ್ಲಾಂ ಧರ್ಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಲಿಕ್ಕೆ ಕಾರಣಕರ್ತರಾದರು. ಆದರೆ ವಿಂಧ್ಯ ಮತ್ತು ಸತ್ಪುರ ಪ್ರದೇಶಗಳು ಪರ್ವತ ಪ್ರದೇಶಗಳು ಇರೋದ್ರಿಂದ ದಕ್ಷಿಣ ಭಾರತದ ಮೇಲೆ ಆ ಮುಸ್ಲಿಮರಿಗೆ ದಾಳಿ ಮಾಡಲಿಕ್ಕೆ ಕಷ್ಟ ಆಯಿತು. ಹೀಗಾಗಿ ನಿಜವಾದ ಹಿಂದೂ ಧರ್ಮ ಉಳ್ಕೊಂಡಿದ್ದು ಅದು ದಕ್ಷಿಣ ಭಾರತದಲ್ಲಿ. ಆದರೆ ಸ್ವಲ್ಪ ಭಾಗ ಮಾತ್ರ ಬಹಮನಿ ಆಗಿರ್ಬೋದು, ಆದಿಲ್ ಶಾ ಆಗಿರ್ಬೋದು, ನಿಜಾಮ್ ಶಾ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಈ ಭಾಗದಲ್ಲಿ ಮಾತ್ರ ನಾವು ಸ್ವಲ್ಪ ಮಟ್ಟಿಗೆ ಇಸ್ಲಾಂ ಧರ್ಮ ಇರುವುದನ್ನು ಅಥವಾ ಬೆಳೆದಿದ್ದನ್ನು ನಾವು ಸ್ವಲ್ಪ ಮಟ್ಟಿಗೆ ಕಾಣ್ತೀವಿ. ಇಟ್ ವಾಸ್ ದ ಪೀಪಲ್ ಆಫ್ ಸೌತ್ ಹೂ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್ ಟು ಪ್ರಿಸರ್ವ್ ದ ಹಿಂದೂ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ ಅಲೈವ್ ಫ್ರಮ್ ದಿ ಇನ್ವೇಷನ್ಸ್ ಆಫ್ ದಿ ಫಾರಿನರ್ಸ್. ಸೊ ಹೀಗೆ ಇದು ಒಂದು ಹಿಂದೂ ಧರ್ಮದ ರಕ್ಷಣೆಗಾಗಿ ಇತ್ತು ಅಂತೇಳಿ ನಮಗೆ ಕಂಡುಬರ್ತದೆ. ಆ್ಯಂಡ್ ದಿಸ್ ವಾಸ್ ಎ ಫೈನ್ ಮಿಲಿಟರಿ ಫೀಲ್ಡ್. ದ ಡೆಕ್ಕನ್ ಫ್ಲಡ್ ವಾಸ್ ಎ ಫೈನ್ ಬ್ಯಾಟಲ್ ಗ್ರೌಂಡ್. ದ ಪೀಪಲ್ ಆಫ್ ದಿ ಏರಿಯಾ ಕುಡ್ ಈಸಿಲಿ ಡಿಫೆಂಡ್ ದೆಮ್ಸೆಲ್ಸ್ ಅಗೇನ್ಸ್ಟ್ ದಿ ಎಕ್ಸ್ಟರ್ನಲ್ ಇನ್ವೇಷನ್ಸ್ ವಿತ್ ದ ನ್ಯಾಚುರಲ್ ಪ್ರೊಟೆಕ್ಷನ್ ಪ್ರೊವೈಡೆಡ್ ಬೈ ದ ಮೌಂಟೇನ್ ರೇಂಜಸ್, ಡೆನ್ಸ್ ಫಾರೆಸ್ಟ್ ಆ್ಯಂಡ್ ಇರ್ರೆಗ್ಯುಲರ್ ಟೆರೈನ್ ಆಫ್ ದಿ ರೀಜನ್. ಇದು ಬೆಟ್ಟಗುಡ್ಡಗಳ ಪ್ರದೇಶದಿಂದ ಕೂಡಿದ್ದರಿಂದ ಸ್ವಲ್ಪ ಮಟ್ಟಿಗೆ ವಿದೇಶಿಯರಿಗೆ ಆಕ್ರಮಣ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತದೆ, ಯಾಕಂದರೆ ಇದು ಬಯಲು ಪ್ರದೇಶ ಆಗಿರಲಿಲ್ಲ. The hills provided a natural barrier to the inhabitants who could get easy shelter in the valleys after letting their enemy out at the battlefield. And it was very difficult for the enemy to trace the movement of the people. So the hills helped the Marathas to consolidate their kingdom to fight successfully against the Mughals. ಹೀಗೆ ಶಿವಾಜಿ ಮೊಘಲರನ್ನು ಸೋಲಿಸಲಿಕ್ಕೆ ಈ ಒಂದು ಭೌಗೋಳಿಕ ಲಕ್ಷಣವೇ ಕಾರಣ ಅಂತೇಳಿ ಹೇಳ್ಬೋದು. ನೌಕಾದಳಕ್ಕೂ ಸಹಿತ ಡಕ್ಕನ್ ಪ್ಲಾಟು ಸಹಾಯ ಮಾಡಿದೆ. ಆ್ಯಸ್ ದ ಡಕ್ಕನ್ ಪ್ಲಾಟು ಈಸ್ ಸರೌಂಡೆಡ್ ಬೈ ಓಪನ್ ಸಿ ಆನ್ ಇಟ್ಸ್ 3 sides, the people of this region took a keen interest in the maritime activities, and the kings of this part were aware of the importance of navigation from the early times. ಇದು ದಕ್ಕನ್ ಪ್ರಸ್ಥಭೂಮಿ 3 ಕಡೆ ಸಮುದ್ರಗಳನ್ನು ಒಳಗೊಂಡಿರೋದ್ರಿಂದ, ಸಮುದ್ರದಿಂದ ಸುತ್ತುವರಿಯೋದ್ರಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ನೌಕಾದಳ ಬೆಳೀಲಿಕ್ಕೆ ಕಾರಣ ಆಯಿತು. ಈ ಕಾರಣಕ್ಕಾಗಿ ಚೋಳರ ಕಾಲದಲ್ಲಿ ಸಹಿತ ನಮಗೆ ನೌಕಾದಳ ಇತ್ತು ಅನ್ನೋದು ಸಹಿತ ನಮ್ಗೆ ಕಂಡು ಬರ್ತದೆ. ಜೊತೆಗೆ ಯುರೋಪಿಯನ್ನರು ಸಹಿತ ಭಾರತಕ್ಕೆ ಆಗಮಿಸಬೇಕಾದ್ರೆ ಕ್ಯಾಲಿಕಟ್ಗೆ ಬಂದಿದ್ದು ಸಹಿತ ಇದೇ ಕಾರಣಕ್ಕಾಗಿ ಅಂತ ಹೇಳ್ಬೋದು. ಮೊರೆವರ್ a great deal of trade and commerce went on through sea waves of this region. Eastern Asiatic countries like Java, Sumatra, Borneo, Burma, Champa and Cambodia were reached by the mariners, and the Indian culture, heritage, art and fine arts received great boost from this trade route.